ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ಕಾಲ್ ಪರೋಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕಬ್ಬೇ ಇಲ್ಲದೆ ಅಂದರೆ ಶುಗರ್ ಕೇನೇ ಇಲ್ಲದೆ ಈ ರೀತಿ ಮನೇಲೇ ಒಂದು 5 ನಿಮಿಷದಲ್ಲಿ ಒಂದು 3-4 ಪದಾರ್ಥ ಇದ್ದರೆ ಸಾಕು. ಸಿಂಪಲ್ಲಾಗಿ ನಾವು ಈ ರೀತಿ ಕಬ್ಬಿನ ಹಾಲನ್ನ ಮನೆಯಲ್ಲೇ ಹೆಲ್ದಿಯಾಗಿ ಆರೋಗ್ಯಕರವಾಗಿ ರೆಡಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಒಂದು 2 ಸಣ್ಣ ಸ್ಪೂನ್ಲೆ ಒಂದು 2 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದು ಬೇಕೇ ಅಂತೇನಿಲ್ಲ, ನೀವು ಹಾಕದೆ ಕೂಡ ಮಾಡ್ಕೊಳ್ಬೋದು. ಇದ್ರೆ ಮನೇಲೇನಾದರೂ ಇತ್ತು ಅಂತಂದರೆ ಈ ರೀತಿ ಒಂದು 2 ಸ್ಪೂನು ಅಥವಾ 1 ಸ್ಪೂನ್ ಆಗುವಷ್ಟು ಸಬ್ಜಾ ಸೀಡ್ಸ್ನ ನೆನೆಸಿಟ್ಕೊಳ್ಳಿ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗಾಗಿ ಬಳಸ್ಕೊಳ್ತಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಮೇಯ್ನಾಗಿ ನಾವು ಕಬ್ಬನ್ನು ಬಳಸದೆ ಕಬ್ಬಿನ ಹಾಲನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಮಿಕ್ಸರ್ ಜಾರಿಗೆ ಒಂದು 3-4 ಸ್ಪೂನ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಂದು 2-3 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಫ್ರೆಶ್ ಆಗಿರ್ತಕ್ಕಂಥ ಪುದೀನ ಸೊಪ್ಪನ್ನ ಬಳಸ್ಕೊಂಡಿದ್ದೀನಿ. ನೋಡಿ, ಪುದೀನ ಸೊಪ್ಪು ಬಂದು ನಿಮಗೆ ಎಷ್ಟು ಯಾವ ಒಂದು ಕ್ವಾಂಟಿಟಿಯಲ್ಲಿ ಮಾಡ್ತಿದ್ರಿ ಆ ಒಂದು ಕ್ವಾಂಟಿಟಿಯಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು 2-3 ಇಂಚ್ ಆಗುವಷ್ಟು ಹಸಿ ಶುಂಠಿ, ಹಾಗೆ 1 ನಿಂಬೆಹಣ್ಣನ್ನು ಈ ರೀತಿ ನಾನು ರಸ ತಗೊಳ್ತಿದ್ದೀನಿ. ನೋಡಿ, ಇಲ್ಲಿ ಮೇಯ್ನಾಗಿ ಕಬ್ಬಿನ ಹಾಲು ಮಾಡಲಿಕ್ಕೆ ಕಬ್ಬೇ ಬಳಸ್ತಿಲ್ಲ, ನಾವು ಮನೆಯಲ್ಲೇ ಇರ್ತಕ್ಕಂಥ ಕೆಲವೊಂದು ಪದಾರ್ಥಗಳನ್ನ ಬಳಸ್ಕೊಂಡು ಕಬ್ಬಿನ ಹಾಲು ರೀತಿಯಲ್ಲೇ ಕಬ್ಬಿನ ಹಾಲನ್ನ ರೆಡಿ ಮಾಡ್ಕೊಳ್ತಿದ್ದೀವಿ. ಮೇಯ್ನಾಗಿ ಇಲ್ಲಿ ಬೇಕಾಗಿರೋದು ಅಂತಂದರೆ ಒಂದಷ್ಟು ಬೆಲ್ಲ, ಹಸಿ ಶುಂಠಿ, ಹಾಗೆ ಪುದೀನ ಸೊಪ್ಪು, 1 ನಿಂಬೆಹಣ್ಣು ಇತ್ತು ಅಂದರೆ ಸಾಕು. ನಾವು ಹೊರಗಡೆ ತಿಂತಕ್ಕಂಥ ಕಬ್ಬಿನ ರೀತಿಯಲ್ಲೇ ಈ ಒಂದು ಜ್ಯೂಸನ್ನ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ಬಳಸ್ತಕ್ಕಂಥ ಪ್ರತಿಯೊಂದು ಪದಾರ್ಥನೂ ಕೂಡ ದೇಹನ ತಂಪಾಗಿಸ್ತಕ್ಕಂಥ ಒಂದು ಪದಾರ್ಥಗಳನ್ನು ಬಳಸ್ಕೊಳ್ತಿದ್ದೀವಿ. ನೋಡಿ, 1 ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಬೀಜ ಏನಾದರೂ ಉಳಿದಿತ್ತು ಅಂದರೆ ತೆಕ್ಕೊಂಡ್ಬಿಡಿ, ಕಹಿ ಅಂಶ ಅನಿಸುತ್ತೆ ನಾವು ಗ್ರೈಂಡ್ ಮಾಡಿಕೊಂಡಾಗ. ಹಾಗಾಗಿ ಒಂದು ಕೂಡ ಬೀಜ ಇಲ್ದಿರೋ ರೀತಿಯಲ್ಲಿ ನಿಂಬೆಹಣ್ಣಿನ ರಸನ ನಾವು ತೆಗೆದು ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು 2-3 ನಿಂಬೆಹಣ್ಣಿನ ಬೀಜ ಸೇರಿಕೊಂಡಿತ್ತು, ಇವಾಗ ತೆಕ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಕೋಲ್ಡ್ ವಾಟರ್ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಇತ್ತು ಅಂದರೆ ಕೋಲ್ಡ್ ವಾಟರ್ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ ನೀರನ್ನೇ ಸೇರಿಸ್ಕೊಳ್ಬೋದು. ಅಥವಾ ಐಸ್ ಕ್ಯೂಬ್ ಇತ್ತು ಅಂತಂದರೆ ಅದನ್ನಾದರೂ ಹಾಕಿ ಇದನ್ನು ನಾವು ನುಣ್ಣಗೆ ನೈಸಾಗಿ ರುಬ್ಕೊಳ್ಬೇಕು. ಒಂದು ಸ್ವಲ್ಪ ನೀರು ಸೇರಿಸಿ ಈ ರೀತಿ ರುಬ್ಕೊಳ್ಳಿ. ಇವಾಗ ನೋಡಿ, ರೆಡಿಯಾಗಿದೆ. ಇಲ್ಲಿ ನಾನು ನೀರಿನ ಕ್ವಾಂಟಿಟಿನ ಕಡಿಮೆ ಕ್ವಾಂಟಿಟಿ ಹಾಕಿದ್ದೀನಿ. ನೋಡಿ, ಕಲರ್ ಕೂಡ ನೀವು ನೋಡ್ತಿರ್ಬೋದು. ನಿಮಗೆ ಇನ್ನೂ ಗಾಢವಾಗಿರ್ತಕ್ಕಂಥ ಹಸಿರು ಕಲರಲ್ಲಿ ಬೇಕು ಅಂತಂದರೆ ಇದು ನ್ಯಾಚುರಲ್ ಕಲರ್, ಕಬ್ಬಿನ ಹಾಲು ಕೂಡ ಇದೇ ಕಲರಲ್ಲಿ ಇರುತ್ತೆ. ನಿಮಗಿನ್ನೂ ಗಾಢವಾಗಿ ಬೇಕು ಅಂತಂದರೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಬೋದು. ಇವಾಗ ನಾವು ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಒಂದು 2-3 ಗ್ಲಾಸ್ ಆಗುವಷ್ಟು ಕಬ್ಬಿನ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು. ಮೊದಲಿಗೆ ನಾವಿಲ್ಲಿ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪದಾರ್ಥನ ಸೋಸ್ಕೊಂಡು ಬಿಡೋಣ. ಈ ರೀತಿ ಸೋಸ್ಕೊಳ್ಳೋದ್ರಿಂದ ಅಥವಾ ಈ ರೀತಿ ಜರಡಿ ಹಿಡ್ಕೊಳ್ಳೋದ್ರಿಂದ, ಸ್ಟ್ರೈನ್ ಮಾಡ್ಕೊಳ್ಳೋದ್ರಿಂದ ಇಲ್ಲಿರ್ತಕ್ಕಂಥ ಒಂದು ಸ್ವಲ್ಪ ಪುದೀನದ್ದೇನಾದರೂ ಈ ರೀತಿ ಎಲೆಗಳಿತ್ತು ಅಂತಂದರೆ ಅದನ್ನು ಕೂಡ ತೆಗಿಬೋದು. ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಗ್ರೈಂಡ್ ಆಗಿರಲಿಲ್ಲ, ಯಾಕೆಂದರೆ ನೀರಿನ ಜೊತೆ ಬೇಗ ಆಗೋದಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಮತ್ತೆ ಸೋಸ್ಕೊಳ್ತಿದ್ದೀನಿ. ನೋಡಿ, ಇವಾಗ ಶೋಧಿಸಿದಾಗಿದೆ. ಇನ್ನು ಸ್ವಲ್ಪ ಬೆಲ್ಲ ಉಳ್ಕೊಂಡಿದೆ, ಅದನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ಇವಾಗ ನೋಡಿ, ಇದು ತೀರಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪುದೀನ ಸೊಪ್ಪಿಂದು ಫ್ಲೇವರು, ಹಾಗೆ ಒಂದು ಹಸಿ ಶುಂಠಿ ಫ್ಲೇವರು, ಹಾಗೆ ಬೆಲ್ಲದ ಫ್ಲೇವರ್ ಇರುತ್ತೆ. ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸ್ವೀಟ್ ಕಡಿಮೆ ಅನಿಸಿತು, ಹಾಗಾಗಿ 1 ಸ್ಪೂನ್ ಆಗುವಷ್ಟು ಮತ್ತೆ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸರಿ ಟೇಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಎಕ್ಸ್ಟ್ರಾ ನೀರು ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಸ್ವೀಟ್ ಏನಾದರೂ ಕಡಿಮೆ ಅನಿಸಿತು ಅಂತಂದರೆ ಸ್ವೀಟ್ನ ಅಂದರೆ ಬೆಲ್ಲನ ಸೇರಿಸ್ಕೊಳ್ಬೋದು, ಇಲ್ಲ ಅಂದರೆ ಇಲ್ಲ. ಬೆಲ್ಲ ಕರಗೋವರೆಗೂ ಒಂದು ಸ್ವಲ್ಪ ಕಾಯಾಡಿಸ್ತಿದ್ದೀವಿ. ನೋಡಿ, ತೀರಾ ನಾವು ರುಬ್ಬುವಾಗಲೇ ಜಾಸ್ತಿ ನೀರು ಹಾಕಿ ರುಬ್ಕೊಂಡಿದ್ರೆ ಪರವಾಗಿಲ್ಲ, ಅಥವಾ ರುಬ್ಬುವಾಗ ಸ್ವಲ್ಪ ನೀರು ಹಾಕಿ ಏನಾದರೂ ರುಬ್ಕೊಂಡಿದ್ರೆ ಆ ಒಂದು ಮಿಶ್ರಣಕ್ಕೆ ಮತ್ತೆ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಂಡು ಕಬ್ಬಿನ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು. ನಾನು ತೊಗೊಂಡಿರ್ತಕ್ಕಂಥ ಕ್ವಾಂಟಿಟಿಯಲ್ಲಿ ಹೆಚ್ಚು ಕಡಿಮೆ ಒಂದು 2 ಗ್ಲಾಸ್ ಆಗುವಷ್ಟು, ಫುಲ್ಲಾಗಿ 2 ಗ್ಲಾಸ್ ಆಗುವಷ್ಟು ಕಬ್ಬಿನ ಹಾಲು ರೆಡಿಯಾಗಿದೆ. ಒಂದು 3-4 ಸ್ಪೂನ್ ಬೆಲ್ಲ, ಒಂದು ಸ್ವಲ್ಪ ಶುಂಠಿ, 1 ನಿಂಬೆಹಣ್ಣು, ಅದರ ಜೊತೆಗೆ ಪುದೀನ ಸೊಪ್ಪು ಇತ್ತು ಅಂದರೆ ಸಾಕು. ಮನೆಯಲ್ಲೇ ಕಬ್ಬಿನ ಹಾಲನ್ನ ಹೆಲ್ದಿಯಾಗಿ ನಾವು ಇನ್ಸ್ಟಂಟಾಗಿ ಯಾರಾದರೂ ಗೆಸ್ಟ್ ಬಂದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ. ಸೇಮ್ ನಾವು ಹೊರಗಡೆ ಕುಡಿತಕ್ಕಂಥ ಅಥವಾ ಕಬ್ಬಿನ ಹಾಲು ಇರುತ್ತಲ್ಲ, ಶುಗರ್ ಕೇನ್ ಅಥವಾ ಕಬ್ಬನ್ನ ಬಳಸಿರ್ತಕ್ಕಂಥ ಕಬ್ಬಿನ ಹಾಲು ರೀತಿಯಲ್ಲೇ ಇದು ಕೂಡ ಟೇಸ್ಟ್ ಹಾಗೇ ಇರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಬೆಲ್ಲ ಹೊರಗಡೆಯಿಂದ ಬಂದಾಗ ದೇಹಕ್ಕೆ ತಂಪು ಕೊಡುತ್ತೆ, ಹಾಗೆ ನಿಂಬೆಹಣ್ಣಿನ ರಸ ಕೂಡ ಅಷ್ಟೇ. ನೋಡಿ, ಒಂದು 2 ಗ್ಲಾಸು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ 2 ಗ್ಲಾಸಿಗೂ ಹಾಕ್ಕೊಳ್ತಿದ್ದೀನಿ. ಮೊದಲೇ ನೆನೆಸಿಟ್ಟಿರ್ತಕ್ಕಂಥ ಒಂದು ಸಬ್ಜಾ ಸೀಡ್ಸ್ನ ನಾನಿಲ್ಲಿ ಬಳಸ್ಕೊಳ್ತಿದ್ದೀನಿ. ನೋಡಿ, ಈ ಒಂದು ಸೀಡ್ಸು ಆಪ್ಷನಲ್, ಬೇಕು ಅಂತ ಏನಿಲ್ಲ. ನಾನು ಇರೋದ್ರಿಂದ ನೆನೆಸಿ ಹಾಕ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಕೋದ್ರಿಂದ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ.
ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಕಬ್ಬಿನ ಹಾಲನ್ನ ಇಲ್ಲಿ ಒಂದು ಗ್ಲಾಸಿಗೆ ಸರ್ವ್ ಮಾಡ್ತಿದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿದೆ. ಹಾಗೆ ರುಚಿ ಕೂಡ ಒಂದ್ಸರಿ ಟೇಸ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಶುಂಠಿ ಫ್ಲೇವರ್ ನಿಮಗೆ ಜಾಸ್ತಿ ಹಿಡಿಸ್ತಿಲ್ಲ ಅಂತಂದರೆ ಶುಂಠಿನ ಕಡಿಮೆ ಮಾಡ್ಕೊಳ್ಳಿ. ಅಂದರೆ ಶುಂಠಿನ ಹಾಕುವಾಗ 1 ಇಂಚಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ರಿಂದ 3 ಇಂಚು ಶುಂಠಿನ ಬಳಸ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ 1 ಇಂಚು ಬಳಸ್ಕೊಳ್ಬೋದು. ಕಲರ್ ಬೇಕು ಇನ್ನೂ ಗಾಢವಾಗಿ ನಿಮಗೆ ಗ್ರೀನ್ ಕಲರಲ್ಲಿ ಬೇಕು, ಹಸಿರು ಕಲರಲ್ಲಿ ಬೇಕು ಅಂದರೆ ಒಂದು ಸ್ವಲ್ಪ ಪುದೀನ ಸೊಪ್ಪಿನ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ 2 ಗ್ಲಾಸು ಕಬ್ಬಿನ ಹಾಲು ಕಬ್ಬೇ ಇಲ್ಲದೆ ಮನೇಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ಕೊಂಡು ಇನ್ಸ್ಟೆಂಟಾಗಿ ಕೇವಲ ಒಂದು 5 ನಿಮಿಷದಲ್ಲಿ ಈ ಒಂದು ಹಾಲನ್ನ ರೆಡಿ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಒಂದು ಬೇಸಿಗೆ ಕಾಲಕ್ಕೆ ತಂಪಾಗಿರ್ತಕ್ಕಂಥ ಪಾನೀಯ ಬೇಕು ಅಂದರೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ. ಹಾಗೆ ಈ ಒಂದು ರೆಸಿಪಿನ ಅಂದರೆ ಈ ಒಂದು ಕಬ್ಬಿನ ಹಾಲನ್ನ ಮಾಡೋದು ಕೂಡ ತುಂಬಾ ಸರಳ, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿ ಒಂದು ಬೆಲ್ಲ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಶುಂಠಿ ಇತ್ತು ಅಂದರೆ ಸಾಕು. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ರೆಡಿ ಆಗ್ತಕ್ಕಂಥ ಒಂದು ಕಬ್ಬಿನ ಹಾಲಿನ ರೆಸಿಪಿ. ಹಾಗೆ ಈ ಒಂದು ಕಬ್ಬಿನ ಹಾಲು ಮನೇಲೇ ಮಾಡಿರೋದು, ನಾನು ಹೊರಗಡೆ ತಂದು ತೋರಿಸ್ತಿಲ್ಲ. ಕೆಲವೊಂದು ಕಮೆಂಟಲ್ಲಿ ಬಂದಿರುತ್ತೆ, ಆ ಡೌಟ್ ಬರೋದು ನಿಮಗೆ ಕಾಮನ್ನು. ಬಟ್ ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಮನೇಲೇ ಮಾಡಿರೋದು, ನಾನು ಮಾಡುವಾಗ ಏನು ಕುಕ್ ಮಾಡುವಾಗ ತೋರಿಸಿರ್ತೀನಿ ಅದೇ ಒಂದು ರೆಸಿಪಿನ ಸರ್ವ್ ಕೂಡ ಮಾಡಿರ್ತೀನಿ. ಹೊರಗಡೆ ಯಾವುದೇ ಒಂದು ರೆಸಿಪಿನ ತಂದು ಸರ್ವ್ ಮಾಡಿ ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ. ಟೇಸ್ಟ್ ಹೇಗೆ ಬಂತು ಅಥವಾ ಹೇಗೆ ಬಂತು ಅಂತ ತಿಳಿಸೋದನ್ನು ಕಮೆಂಟ್ ಬಾಕ್ಸಲ್ಲಿ ಮರಿಬೇಡಿ. ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಈ ಒಂದು ಬೇಸಿಗೆ ಕಾಲಕ್ಕೆ ತಂಪಾಗಿರ್ತಕ್ಕಂಥ ಐಸ್ ಕ್ರೀಮ್ ರೆಸಿಪಿಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ಸಬ್ಜಾ ಸೀಡ್ಸನ್ನು ನೀವು ಹಾಕದೇ ಇದ್ದರೂ ಕೂಡ ಕಬ್ಬಿನ ಹಾಲಿನ ಟೇಸ್ಟು ನಾರ್ಮಲ್ಲಾಗಿ ಯಾವ ರೀತಿ ಕಬ್ಬಿನ ಹಾಲು ಟೇಸ್ಟ್ ಇರುತ್ತೆ ಅದೇ ರೀತಿಯಲ್ಲಿರುತ್ತೆ. ಸಬ್ಜಾ ಸೀಡ್ಸ್ ಏನು ಟೇಸ್ಟನ್ನು ಬೇರೆ ರೀತಿಯಲ್ಲಿ ಕೊಡುತ್ತೆ ಅಂತ ಏನಿಲ್ಲ. ನೋಡಿ ತುಂಬಾ ಪರ್ಫೆಕ್ಟ್ ಆಗಿದೆ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.